ಅಯ್ಯಯ್ಯಯ್ಯಯ್ಯೋ ಏನಮ್ಮ ಮ್ಯಾಚ್ ಇದು ಹಿಂಗೆ ಬೈಕ್ ಬರ್ಸ್ಬಿಟ್ರು ನಮ್ಮ RCB ಅವರು ಟಕ 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 ನಂಗೆ ವಿಕೆಟ್ನ ಕಳ್ಕೊಂಬಿಟ್ಟಲ್ಲ. ಅಂತೂ ಇಂತೂ ಹಂಗೋ ಹಿಂಗೋ ಮಾಡ್ಕೊಂಡು ಗೆದ್ರಮ್ಮ. ಇವತ್ತು RCB ಇದ್ದಿದ್ದು ಒಂದೇ ಒಂದು ಇಂಟೆನ್ಷನ್ ಏನೋ ಅಂದರೆ ರನ್ ರೇಟ್ನ ಬೂಸ್ಟ್ ಮಾಡಬೇಕು, ಎಲ್ಲಿಗೋ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಟಕ 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 ಅಂತ ಚಿಂದಿ ಉಡಾಯಿಸೋಣ ಅಂತ ಒಂದು ಇಂಟೆನ್ಷನ್ ಬಂದಿದ್ರು. ಬಟ್ ನಮಗೆ ಲಾಸ್ಟಿಗೆ ಬಾಯಿಗೆ ಬರ್ಸ್ಬಿಟ್ರು. ಏನು ಗುರು ಇದು ಹಿಂಗೆ ವಿಕೆಟ್ಗಳು ಬೀಳ್ತಾವೆ, ಆಲ್ಔಟ್ ಗಿಲ್ಔಟ್ ಆಗೋಗ್ಬಿಡ್ತಾರೆ, ಇದೇ ಫ್ಲೋಲ್ಲಿ ಹೋಯ್ತು ಅಂತಂದರೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಟ್ ಅಂತೂ ಇಂತೂ ಮ್ಯಾಚ್ನ ಮುಗಿಸಿದ್ರು. ಇವತ್ತು ಬೆಟರ್ ರನ್ ರೇಟಲ್ಲೇ ಸಿಕ್ಕಾಪಟ್ಟೆ ಬೆಟರ್ ರನ್ ರೇಟಲ್ಲೇ ಗೆದ್ದಿದ್ದೀವಿ ಇವತ್ತು. ಬಟ್ ಇನ್ನೂ ಬೆಟರ್ ರನ್ ರೇಟ್ ಬೇಕು ಅನ್ನೋ ಥರ ಅದೇ ಗೊತ್ತಲ್ಲ, ಕ್ವಾಲಿಫೈ ಆಗುವಂಥ ಸಿನಾರಿಯೋ ಎಲ್ಲೋ ಒಂದು ಚಿಕ್ಕದಿಷ್ಟೇ ಐತೆ. ಅದಕ್ಕೆ ಸ್ವಲ್ಪ ರನ್ ರೇಟ್ ನಾವು ಜಾಸ್ತಿ ಬೂಸ್ಟ್ ಮಾಡಬೇಕು, ಆದಷ್ಟು ಜಾಸ್ತಿ ಬೂಸ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. GT ಮೇಲೆ ಹೊಡ್ಕೊಬಿಡ್ಬೇಕು ಆರಾಮಾಗೆ. ಇನ್ನು ಮಿಕ್ದವ್ರ ಮೇಲೆಲ್ಲ ಕ್ಲೋಸ್ ಮ್ಯಾಚಲ್ಲಿ ಗೆಲ್ತೀವೇನೋ, ಬಟ್ GT ಒಂಥರ ಕಳಪೆ ಟೀಮ್ ಥರ ಕಾಣಿಸ್ತೈತೆ ನಮ್ಮ ಮೇಲೆ. ಅಲ್ಲ ಗುರು, GT ಮೇಲೆ ಏನು ಗುರು ಹುಚ್ಚನಾಯಿ ಹೊಡೆದಂಗೆ ಹೊಡಿತಾ ಇರೋದು ನಮ್ಮ RCB. ನಾಯಿ ಹೊಡೆದಂಗೆ ಹೊಡೆದ್ರು ಗುರು. ಪವರ್ ಪ್ಲೇಲಿ ಮಾತ್ರ ಪವರ್ ಪ್ಲೇಲೇ ಗೆದ್ಬಿಟ್ವಿ. ಎರಡೂ ಕಡೆನೂ ನೋಡಿ ಪವರ್ ಪ್ಲೇಲೇ ನಾವು ಗೆದ್ದಿದ್ದು. 23 ರನ್ನು 3 ವಿಕೆಟ್ ಕಳ್ಕೊಟ್ರು GT ಅವ್ರು ಪವರ್ ಪ್ಲೇ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ. ಈ ಕಡೆ RCB 92 ರನ್ನು ಪವರ್ ಪ್ಲೇಲಿ 1 ವಿಕೆಟ್ನ ಅಷ್ಟೇ ಕಳ್ಕೊಂಡಿದ್ದು ಗುರು. ಸೊ ಇಲ್ಲೇ ನಾವು ಮ್ಯಾಚ್ನ ಆರಾಮಾಗಿ ತೇಲಿಸ್ಬಿಟ್ವಿ ನಾವು. 23 ರನ್ನಲ್ಲಿ 92 ರನ್ನಲ್ಲಿ ಅಲ್ಲೇ ಮ್ಯಾಚ್ ಗೆದ್ಬಿಟ್ವಿ ನಾವು. ಇವ್ರು ಪವರ್ ಪ್ಲೇನ ಸ್ವಲ್ಪ ಸ್ಕೋರ್ ಮಾಡಿರ್ತಾರೆ. ಪವರ್ ಪ್ಲೇ ವರ್ಸ್ಟಾಗಿ ಆಡಿದ್ರು ಗುರು DC ಅವ್ರು ವರ್ಸ್ಟಾಗಿ ಆಡಿದ್ರು ಅನ್ನೋದಕ್ಕಿಂತ ನಾವು ಸಖತ್ತಾಗಿ ಬೌಲಿಂಗ್ ಮಾಡಿದ್ವಿ ಅಂತ ಹೇಳ್ಬೇಕು. ಸಿರಾಜ್ ಬೈ ಬಂದು ಟಕ ಟಕ ಅಂತ 2 ಓವರ್ ಮಾಡಿದ್ರು 9 ರನ್ ಕೊಟ್ಬಿಟ್ಟು 2 ವಿಕೆಟ್ನ ಎಗರಿಸ್ತಾ ಇದ್ದಂಗೆ ಇಬ್ಬರು ಓಪನರ್ಸ್ನು ಕೂಡ ಮನೆಗೆ ಹಂಗೆ ಕಳಿಸಿದ್ರು. ಶುಭ್ಮನ್ ಗಿಲ್ ಮತ್ತು ವೃದ್ಧಿಮಾನ್ ಸಾಗ್ ಏನು ಬಿಟ್ಟಿದ್ದು ಔಟ್ ಸ್ವಿಂಗರ್ ಸಖತ್ತಾಗಿ ಹೋಯ್ತು. ಬಾಲ್ ಮಾತ್ರ ಸಖತ್ ಕ್ಯಾಚು. ಗಿಲ್ಲಣ್ಣ ಹಂಗೆ RCB ಮೇಲೆ ಫ್ಲಾಪ್ ಶೋನ ಕಂಟಿನ್ಯೂ ಮಾಡ್ತಾವ್ರೆ. 2 ರನ್ಗೆ ಔಟ್ ಆದ್ರು ಇವತ್ತು ಕೂಡ. ಈ ಓದ್ ಸೀಸನ್ ಇದ್ದಂಥ ಗಿಲ್ಗುನು ಈ ಸೀಸನ್ ಇರೋವಂಥ ಗಿಲ್ಗುನು ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್. ಲಾಸ್ಟ್ ಸೀಸನು RCB ಮೇಲೆ ತಕ್ಕಿದ್ರು ಚೆನ್ನಾಗೆ, ಈ ಸೀಸನು ಊಸ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಯಾಕೋ ಗಿಲ್ಲು. ಯಾಕೋ ಕಾನ್ಫಿಡೆನ್ಸೇ ಕಾಣಿಸ್ತಿಲ್ಲ. ವರ್ಲ್ಡ್ ಕಪ್ ಸ್ಕ್ವಾಡಿಂದ ಈಚೆಗಡೆ ಉಳಿದ್ರು ಅಂತಾರ, ಇನ್ನೂ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ ಶುಭ್ಮನ್ ಗಿಲ್. ಯಾಕೋ ಒಂಥರ ಬ್ಯಾಟಿಂಗ್ ಬಂದ್ರೆ ಆ ಥರ ಒಂದು ವೈಬ್ ಬರ್ತಾ ಇಲ್ಲ ಶುಭ್ಮನ್ ಗಿಲ್ಲಿಂದ. ಆಸೆ ಇಂಡಿಯನ್ ಹೇಳ್ತಾ ಇದ್ದೀನಿ, ವರ್ಲ್ಡ್ ಕಪ್ಪಿಗೆ ರಿಸರ್ವ್ ಪ್ಲೇಸ್ ಆಗಿರಲ್ಲ ಅದರಿಂದ ಹೇಳ್ತಾ ಇದ್ದೀನಿ. ಯಾಕೋ ಒಂಥರ ವೈಬ್ ಬರ್ತಾ ಇಲ್ಲ, ಒಂಥರ ಮ್ಯಾಚ್ ಆಗ್ತಿಲ್ಲ. ಲಾಸ್ಟ್ ಸೀಸನ್ ಇದ್ದಂಥ ಕಾನ್ಫಿಡೆನ್ಸ್ ಬೇರೆ, ಈ ಸೀಸನ್ ಒಂಥರ ಕ್ಯಾಪ್ಟನ್ಸಿ ಪ್ರೆಷರ್ನ ತಗೊಂಡ್ಬಿಟ್ಟಿರೋ ಥರ ಕಾಣಿಸ್ತೈತೆ ನನಗೆ. ಗಿಲ್ ಅವರು ಪರ್ಫಾರ್ಮೆನ್ಸು ಕ್ಯಾಪ್ಟನ್ಸಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಕಾಣ್ತೈತೆ. ಬಟ್ ಕ್ಯಾಪ್ಟನ್ಸಿ ವಯಸ್ಸು ಒಂದು ರೇಂಜಿಗೆ ಡೀಸೆಂಟಾಗಿನೇ ಕ್ಯಾಪ್ಟನ್ಸಿ ಮಾಡ್ತಾರೆ. ಇವ್ರು ಇವತ್ತು ಸೋತಿದ್ದೇನೆ ಬ್ಯಾಟಿಂಗಿಂದ ಆಯ್ತಾ. ಬೌಲಿಂಗ್ ಏನೋ ಒಂದು ರೇಂಜಿಗೆ ಚೆನ್ನಾಗೇನೋ ಮಾಡಿದ್ದಾರೆ. ಬೌಲಿಂಗ್ ಟಕ 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 ನಂಗೆ ವಿಕೆಟ್ಸ್ನ ಇದ್ದಾರೆ GT ಅವರು. ಬ್ಯಾಟಿಂಗಲ್ಲೇ ಇವ್ರು ಫೇಲ್ ಆಗಿದ್ದು. ಈ ವಿಕೆಟಲ್ಲಿ 200 ಹೊಡಿಬೇಕು ಮಿನಿಮಮ್ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಏನು ಹೊಸದಾಗಿ ಹೇಳ್ಬೇಕಲ್ಲ, ನಾನು ಹೇಳಿದೆ ಅಂತ ಹೇಳೋದೆಲ್ಲ ಏನಿಲ್ಲ. ಚಿನ್ನಸ್ವಾಮಿಲಿ 200 ಹೊಡಿಲೇಬೇಕು ನೀವು. ಅಲ್ಲಿ 200 ಅಟ್ಲೀಸ್ಟ್ ಒಂದು 186 ಹೊಡಿಲೇಬೇಕು ಫೈಟಿಂಗ್ ಟೋಟಲ್ನ. ನೀವು ಏನಾದ್ರು ಕಾಂಪೀಟ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ 140+6 ಸೆಟಲ್ ಆಗಿಬಿಟ್ಟು ನಾವು ಇಲ್ಲಿ ಚಾಲೆಂಜ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂದರೆ ಇವ್ರು ಬ್ಯಾಟಿಂಗಲ್ಲೇ ಸೋತಿರೋದು. ಬ್ಯಾಟಿಂಗಲ್ಲೇ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಕೊಲಾಪ್ಸ್. ಸಾಯಿ ಸುದರ್ಶನ್ ಅಲ್ಲಿ ಹೊಗೆ ಸ್ಮೋಕು. ಅವರೇ ಮೋಸ್ಟ್ ಕನ್ಸಿಸ್ಟೆಂಟ್ ಆಗಿ ಆಡಿದ್ದು GT ಕಡೆ. ಅವರು ಟಾಪ್ 3 ರನ್ಸೇ ಬಂದಿಲ್ಲ ಅಲ್ಲಿ. ಬಟ್ ಆದ್ರೂ ಆ 4th ವಿಕೆಟ್ ಪಾರ್ಟ್ನರ್ಶಿಪ್ ಏನಿತ್ತು ಅದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತು ಡೇವಿಡ್ ಮಿಲ್ಲರ್ ಜೊತೆಗೆ ಇವ್ರದ್ದು, ಶಾರುಖ್ ಖಾನ್ ಅವ್ರದ್ದು. ಬಟ್ ಶಾರುಖ್ ಖಾನ್ ಏನೋ ಅನ್ಕೊಂಡಿದ್ದು, ಏನೋ ಮಾಡ್ತಾರೆ ಇವತ್ತು, ಏನೋ ಒಂದು ಅಜ್ಜಿ ಕಾಲಿದೆ ಗುರು. RCBಗೆ ನಿಂತ್ಕೊಂಡು ಚೆನ್ನಾಗಿ ಇವರೇ ತದಕ್ತಾರೆ ಅಂತ ಅನ್ಕೊಂಡಿದ್ದು. ಏನೋ ಒಂದು ಸ್ಕೋರ್ ಒಂದು ಫೈಟಿಂಗ್ ಟೋಟಲ್ವರೆಗೂ ತೊಗೊಂಡೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಸ್ಟೈಲಾಗಿ ಓಡಕ್ಕೆ ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ನೋಡ್ತಾವ್ರೆ ಗುರು. ಲಿಟ್ರಲಿ ಆ ರನ್ಔಟ್ ಆಗ್ತಾ ಇರಲಿಲ್ಲ. ಅವರು ನೆಟ್ಟಿಗೆ ಓಡಿತ್ತು, ಮುಂದೆ ನೋಡ್ಕೊಂಡು ಓಡಿತ್ತು ಸ್ವಲ್ಪ ಫಾಸ್ಟಾಗಿ. ವಿರಾಟ್ ಕೊಹ್ಲಿ ನೋಡ್ಕೊಂಡು ಹಿಂಗೆ ಓಡ್ತಾವ್ರಲ್ಲಿ ತೆಗೆದು ರಮ್ಮನಾಗಿ ಬಿಟ್ರು ನೋಡಿ, ಇಲ್ಲಿ ಸ್ಟೈಲಾಗಿ ಓಡ್ತಾ ಇದ್ರು. ಆ ರನ್ಔಟ್ ಅಂತೂ ಒಂದು ರನ್ಔಟ್ ಆಫ್ ದ ಡೇ ಅಂತ ಹೇಳಬೇಕು ಗುರು. ಇನ್ನೇನು ಹೇಳ್ತೀರಾ ಅಲ್ಲಿ. ಅವ್ರದ್ದೇ highest ಸ್ಕೋರ್. ಶಾರುಖ್ ಖಾನ್ 37 ರನ್ನು, 30 ದಾಟಿರೋರು 3 ಜನ, ಡೇವಿಡ್ ಮಿಲ್ಲರು ಮತ್ತು ಟೆವಾಟಿಯಾ. ಆ 3 ಜನದ ಪರ್ಫಾರ್ಮೆನ್ಸಿಂದ ಹಂಗೋ ತೆಳ್ಕೊಂಡು 140+ ಹೊಡೆದ್ರು ಇವರು. ಇನ್ನೇನು ರಾಶಿದ್ ಖಾನ್ ಒಂದು ಚಿಕ್ಕ ಕಾಂಟ್ರಿಬ್ಯೂಷನಲ್ಲಿ. ಇವತ್ತಂತೂ ಬೌಲಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು ನಮ್ಮ RCB. ಸಿರಾಜಣ್ಣ ಪವರ್ ಪ್ಲೇ ಡಾಮಿನೇಟ್ ಮಾಡ್ತಾ ಇದ್ದಂಗೆ ಎಷ್ಟೇ ಬಂದ್ಬಿಟ್ಟಲ್ಲಿ ಮಧ್ಯದಲ್ಲಿ 2 ವಿಕೆಟ್ನೇ ಎತ್ತಿದ್ದು. ಇವತ್ತು ಬೌಲರ್ಸ್ ಫಾಸ್ಟ್ ಬೌಲರ್ಸ್ ಎಲ್ಲರೂ ವಿಕೆಟ್ ತೆಗೆದಿದ್ದಾರೆ ಗುರು. ವೈಶಾಖ್ ವಿಜಯ್ ಕುಮಾರ್ ಲಾಸ್ಟ್ ಓವರ್ 2 ವಿಕೆಟ್ನೇ ಎತ್ಬಿಟ್ರು. ಇನ್ಫ್ಯಾಕ್ಟ್ 3 ವಿಕೆಟ್ ರನ್ಔಟ್ ಸೇರ್ತು ಅಂತಂದರೆ ಲಾಸ್ಟ್ ಓವರ್ ರನ್ಸೇ ಬಂದಿಲ್ಲ, ಬರೀ 3 ವಿಕೆಟ್ ಅಷ್ಟೇ. ವಿಕೆಟು ಆಲ್ ಔಟ್ ಆಗೋಗ್ಬಿಟ್ಟಲ್ಲ ಗುರು. ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನು ಗೊತ್ತಾ, 2018 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಲಾಸ್ಟು ಒಂದು ಆಪೋನೆಂಟ್ನ ಆಲ್ ಔಟ್ ಮಾಡಿದಂತೆ. 2018 ಇಲ್ಲಿವರೆಗೂ ಕೂಡ ಯಾವ ಟೀಮ್ನೂ ಆಲ್ ಔಟ್ ಮಾಡಿರಲಿಲ್ವಂತೆ. ಈ ಟೀಮ್ನ ನೋಡಿ ಆಲ್ ಔಟ್ ಮಾಡಿದ್ರು GTನ. ಅಷ್ಟು ವರ್ಸ್ಟಾಗಿ ಆಡಿದ್ದಾರೆ GT. ನಾವು ಫುಲ್ ಹೆವಿ ಬೆಸ್ಟಾಗಿ ಆಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರು ವರ್ಸ್ಟಾಗಿ ಆಡಿದ್ದಾರೆ ಗುರು. ನಾವು ಆನ್ ಪಾಯಿಂಟ್ ಆಡಿದ್ವಿ, ಹೌದು ಆನ್ ಪಾಯಿಂಟ್ ಆಡಿದ್ವಿ. ಬಟ್ ಆದರೂ ಇವ್ರ ಸ್ಟ್ಯಾಂಡರ್ಡ್ಸ್ ಏನಿತ್ತು ಅದನ್ನು ರೀಚ್ ಮಾಡೋ ಥರ ಏನು ಆಡಿಲ್ಲ ಇವತ್ತು. ಮಿಲ್ಲರ್
ಅವರೆಲ್ಲ ಏನೋ ಚಿಕ್ಕ ಕಾಂಟ್ರಿಬ್ಯೂಷನ್ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ. ಡೇವಿಡ್ ಮಿಲ್ಲರ್ ಬಂದ್ರು ಹಂಗೆ ತೆಗೆದುಕ್ತಾರೆ ಹಿಂಗೆ ತೆಗಿತಾರೆ ಅಂತ. ಮುಂಚೆ ಎಲ್ಲ ಹೆಂಗೆ ತದ್ಕೋರು ಬಂದ್ಬಿಟ್ಟು ಹಾಕೊಂಡು ರುಬ್ಬೋರು ಮ್ಯಾಚ್. ಹಂಗೆ ಮ್ಯಾಚ್ ಗೆಲ್ಸೋರ್ಗು ಬಿಡ್ತಾ ಇಲ್ಲ. ಈ ಗುಜರಾತ್ ಟೈಟನ್ಸ್ ಅಂತ ಟೀಮು ಟೆವಾಟಿ ಎಲ್ಲ ಹಂಗೆ ನಿಂತ್ಕೊಂಡ್ಬಿಡೋರು, ಎಂಥ ಸ್ಕೋರ್ ಆಗಿರೋ ಹೊಡೆದ್ಬಿಟ್ಟು ಕಳ್ಸೋರು ಅಲ್ಲಿ. ಸೊ ಆ ಒಂದು ಸ್ಪಿರಿಟೇ ಕಾಣಿಸ್ತಿಲ್ಲ, ಆ ಒಂದು ಫೈಟೇ ಕಾಣಿಸ್ತಿಲ್ಲ. ಯಾಕೋ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮಿಸ್ ಮಾಡ್ಕೊಂತಿದ್ದಾರೆ ಅಂತ ಕಾಣಿಸ್ತೀವಿ ಗುಜರಾತ್ ಟೈಟನ್ಸ್. ಹಾರ್ದಿಕ್ ಪಾಂಡ್ಯ ಇಲ್ಲ ಅಂದರೆ ನಾವೆಲ್ಲ ನಮಗೆ ಆ ಜೋಶ್ ಬರೋಲ್ಲ ಗುರು ಅಂತ. ಬಿಡಿ ಹೋಗ್ಲಿ ಪಾಪ, ಈ ಮುಂಬೈ ಇಂಡಿಯನ್ಸಲ್ಲೂ ಜೋಶ್ ಇಲ್ಲ. ಹಾರ್ದಿಕ್ ಪಾಂಡ್ಯ ಹೋಗಿರೋದಕ್ಕೆ ಹಾರ್ದಿಕ್ ಪಾಂಡ್ಯ ಬಿಟ್ಟೋಗಿರೋದಕ್ಕೆ ಈ ಕಡೆ GTಲೂ ಜೋಶ್ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಇದನ್ನ ಚೇಸ್ ಮಾಡ್ತೀವಿ. ಆ್ಯಕ್ಚುಲಿ ಕರಣ್ ಶರ್ಮಾ ಅವರು ಒಂದು ಕ್ಯಾಚ್ನ ಬಿಡ್ತಾರೆ ಡೇವಿಡ್ ಮಿಲ್ಲರ್ ಅವ್ರದ್ದು. ಆಮೇಲೆ ಅವರೇ ಬಂದ್ಬಿಟ್ಟು ಅವರ ವಿಕೆಟ್ನ ಎತ್ತಿದ್ದಾರೆ. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿದ್ದು. ವಿಜಯ್ ಕುಮಾರ್ ವೈಶಾಖ್ ಅವರ ಕ್ಯಾಚ್ ಏನಿತ್ತು ಹಿಂದೆ ಹಿಡಿದ್ರಲ್ಲ, ಅದಂತೂ ಒಂಥರ ಕ್ಯಾಚ್ ಆಫ್ ದ ಡೇ ಅಂತ ಹೇಳ್ಬೇಕು. ಸಖತ್ ಕ್ಯಾಚು. ಒಟ್ಟಲ್ಲಿ ಆಲ್ ಓವರ್ ಅವ ಪೇಸಸ್ ಅಂತ ಇವತ್ತು ಡಾಮಿನೇಟ್ ಮಾಡಿದ್ದು, ಇನ್ಕ್ಲೂಡಿಂಗ್ ಕೆಮರಾನ್ ಗ್ರೀನ್ ಅವರು ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಸ್ಪಿನ್ನರ್ಸ್ ಸ್ವಪ್ನಿಲ್ ಸಿಂಗ್ ಫಸ್ಟ್ ಓವರ್ ಅವ್ರಿಗೆ ಕೊಟ್ಟಿದ್ದು, ಸಖತ್ತಾಗಿ ಬೌಲಿಂಗ್ ಹಾಕೋರು ಮೊದಲನೇ ಓವರು. ಚಿಕ್ಕದು ಕೂಡ ಹೇಳಬೇಕಾಗುತ್ತೆ ನಿಮಗೆ. ಕರಣ್ ಶರ್ಮಾ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು, ಬಟ್ ಆದರೂ ಪರವಾಗಿಲ್ಲ, ನಡೆಯುತ್ತೆ. ಅವರೊಬ್ಬರೇ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದ್ದು. ಅವ್ರು ಬಿಟ್ಟು ಎಲ್ಲರೂ ಕೂಡ ಕನ್ವಿನ್ಸಿಂಗ್ ಆಗಿನೇ ಬೌಲಿಂಗ್ ಮಾಡಿದ್ದಾರೆ ಮಗ. ಇವತ್ತು RCB ಬೌಲಿಂಗಲ್ಲಿ ಇವತ್ತು ಡಾಮಿನೇಟ್ ಮಾಡಿದ್ರು. ಬ್ಯಾಟಿಂಗಲ್ಲಂತೂ ಕೇಳಂಗೆ ಇಲ್ಲ ಗುರು. ಪವರ್ ಪ್ಲೇಲಿ ಹಾಕೊಂಡು ಇಟ್ಟಾಡ್ಸ್ ಹಾಕ್ಬಿಟ್ರು. ಅಲ್ಲಿ ಪವರ್ ಪ್ಲೇಲೇ ಗೆದ್ಬಿಟ್ವಿ ನಾವು. ಹೌದು, ವಿಕೆಟ್ ಕಳ್ಕೊಂಡ್ವಿ, ಟಕ ನಂಗೆ 5-6 ವಿಕೆಟ್ನಾಗ ಕಳ್ಕೊಂಡ್ವಿ. ಬಟ್ ಆದ್ರೂ ಸಹ ಗೆದ್ದಿದ್ದು ನಾವು ಪವರ್ ಪ್ಲೇಲೇನೆ. ಪವರ್ ಪ್ಲೇನೂ ನಾವು ಅಟ್ಯಾಕ್ ಮಾಡಿಲ್ಲ ಅಂದರೆ ಪವರ್ ಪ್ಲೇಲಿ ಇಲ್ಲ ಗುರು. ಇವ್ರು ಬರೀ 23 ರನ್ ನೋಡಿದವ್ರೆ, ನಾವು ಒಂದು 40 ರನ್ ನೋಡ್ಕೊಳ್ಳೋಣ, 45 ರನ್ ನೋಡ್ಕೊಳ್ಳೋಣ ಸಾಕು, ಆಮೇಲೆ ನಿಧಾನಕ್ಕೆ ಆಡ್ಕೊಳ್ಳೋಣ ಅನ್ನೋ ಥರ ಆಗಿತ್ತು ಅಂತಂದರೆ, ಇವ್ರು ಆಮೇಲೆ ಅಗ್ರೆಸಿವ್ ಆಡಕ್ಕೆ ಹೋಗ್ಬಿಟ್ಟು ತಿರ್ಗಾ ಔಟ್ ಆಗಿತ್ತು ಅಂತಂದರೆ ಅವಾಗ ಬಂದಿರೋದು ಬಾಯಿಗೆ RCB ಅವರಿಗೆ ಸರಿಯಾಗಿ. ಪವರ್ ಪ್ಲೇಲಿ ಆ ಡಾಮಿನೇಷನು, ಫ್ಯಾಫ್ ಅವ್ರು ಕೊಟ್ಟಂಥ ಡಾಮಿನೇಷನು, 18 ಬಾಲಿಗೆ 50 ಗುರು. ಹುಚ್ಚನಾಗಿ ಹೊಡೆದ್ರು, ಏರಿಸಿ ಮಾಡಾಕ್ಬಿಟ್ರು ಅಂತ ಹೇಳ್ಬೇಕು. ಇವ್ರಿಗೆ ತಬ್ಬಿ ಬಾಗೋಗ್ಬಿಟ್ರು. ಜಾಶ್ ಲಿಟಿಲು ಮತ್ತು ಪವರ್ ಪ್ಲೇಲಿ ಇವ್ರು ಯಾರು ಮಾಡಿದ್ದು, ಮೋಹಿತ್ ಶರ್ಮಾ ಇಬ್ರಿಗೂ ಕೂಡ ಇಟ್ಟಾಡ್ಸ್ಕೊಂಡು ವಾಂಚಿದ್ರು ಸರಿಯಾಗಿ. ಇನ್ನೊಬ್ರು ಯಾರೋ ಸ್ಪಿನ್ನರ್ ಬಂದ್ಬಿಟ್ರು, ಅವ್ರಿಗೆ ವಿರಾಟ್ ಕೊಹ್ಲಿ 2 6ನ ಕೊಟ್ಟರು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಸ್ಟಾರ್ಟ್ ಮಾಡಿದ್ದೆ 6ಇಂದ, 2ನೇ ಬಾಲನೇ 6, 4 6ನ ಪವರ್ ಪ್ಲೇಲಿ ಹೊಡೆದು ವಿರಾಟ್ ಕೊಹ್ಲಿ. ಆಮೇಲೆ ಅವರಿಗೆ ಬೌಂಡ್ರಿ ಬಂದು. ವಿರಾಟ್ ಕೊಹ್ಲಿ ನಾವು ಯೂಶಲಿ ನೋಡೋದು ಹೆಂಗೆ ಅಂತಂದರೆ ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ, 4ಇಂದ ಸ್ಟಾರ್ಟ್ ಮಾಡ್ತಾರೆ, ಬಟ್ 6ಗಳಿಂದ ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ. 4 6 ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ನೋಡಿದ್ದು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂದ ಫಸ್ಟು 6ಗಳು ಬರೋದು, ಆಮೇಲೆ ಬೌಂಡ್ರಿ ಬರೋದನ್ನ. ಆಮೇಲೆ ಸ್ಲೋ ಡೌನ್ ಆದರೂ ಸ್ಪಿನ್ ಎಲ್ಲ ಅಂದರೆ ಇವ್ರು ವಿಕೆಟ್ ಎಲ್ಲ ಬಿತ್ತಲ್ಲ, ಫ್ಯಾಫ್ ಡು ಪ್ಲೆಸಿಸ್ ಅವರ ವಿಕೆಟ್. ಅದಾದಮೇಲೆ ಸ್ಪಿನ್ ಬಂತು, ನೂರ್ ಅಹ್ಮದ್ ಬಂದರು. ಆಮೇಲೆ ಸ್ವಲ್ಪ ಸ್ಲೋ ಆದರು, 5 ಡಾಟ್ ಬಾಲ್ ಎಲ್ಲ ಆಡಿದ್ರು ಒಂದೊಂದು ಓವರಲ್ಲಿ. ಅದಕ್ಕೆ ಸ್ವಲ್ಪ ಸ್ಟ್ರೈಕ್ ರೇಟ್ ಸ್ವಲ್ಪ ಕಮ್ಮಿ ಕಾಣಿಸ್ಬೋದು. ಬಟ್ ಲಿಟರಲಿ ಪವರ್ ಪ್ಲೇಲಂತೂ ಹೆವಿ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಇಬ್ಬರೂ ಸಹ. 92 ರನ್ನು ಪವರ್ ಪ್ಲೇಲಿ ಬಂದಿದ್ದು. ಫ್ಯಾಫ್ ಡು ಪ್ಲೆಸಿಸ್ ಅಂತೂ ಇಟ್ಟಾಡಿಸ್ಬಿಟ್ರು. ಆಮೇಲೆ ವಿರಾಟ್ ಕೊಹ್ಲಿನೂ ಕೂಡ ಕ್ಲಾಸಿ ಆಡಿದ್ರು ಪವರ್ ಪ್ಲೇಲಿ. ಪವರ್ ಪ್ಲೇ ಆಗಾದ್ಮೇಲೆ ಆಬ್ವಿಯಸ್ಲಿ ಸ್ಲೋ ಆಯಿತು, ಗೊತ್ತಿರೋ ಹಾಗೆ ನಿಮ್ಗೆ. ಯಾಕಂದರೆ ಪಿರಿಯಾಡಿಕಲಿ ವಿಕೆಟ್ಸ್ ಟಕ ಅಂತ ವಿರಾಟ್ ಕೊಹ್ಲಿ ಮಾತ್ರ ನಿಂತ್ಕೊಂಡಿದ್ರು. ಆಮೇಲೆ ಅವರು ಕೂಡ ಲಾಸ್ಟಿಗೆ ಔಟ್ ಆದರು. ವಿರಾಟ್ ಕೊಹ್ಲಿ ಸುತ್ತಮುತ್ತ ಬಂದವರೆಲ್ಲ ಹಂಗೆ ಟಕ ಅಂತ ಔಟ್ ಆಗ್ತಿದ್ದು. ವಿಲ್ ಜಾಕ್ಸ್ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ಲಾಸ್ಟ್ ಮ್ಯಾಚ್ನ ಸೆಂಚುರಿ ಏನೋ ಫ್ಯಾಫ್ ಡು ಪ್ಲೆಸಿಸ್ ಔಟ್ ಆಗ್ತಿದ್ದಂಗೆ ವಿಲ್ ಜಾಕ್ಸ್ ಬಂದರು. ವಿಲ್ ಜಾಕ್ಸ್ ಮೇಲೆ ಅದೇ ಹೇಳಿದ್ನಲ್ಲ, ಲಾಸ್ಟ್ ಮ್ಯಾಚು ಸೆಂಚುರಿ ಎಲ್ಬಿಟ್ರು, ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಆಗಲಿಲ್ಲ. ಬೇಗನೆ ಅವರು ಕೂಡ ವಿಕೆಟ್ನ ಕೈ ಚೆಲ್ಲಿದ್ರು. ರಜತ್ ಪತಿದಾರ್ ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ಇಬ್ಬರೂ ಸಹ ಒಂದೇ ರೀಜನಲ್ಲಿ ಔಟ್ ಆಗಿದ್ರಲ್ಲ. ಒಂದೇ ಥರ ಕ್ಯಾಚು, ಒಂದೇ ಥರ ಶಾಟ್. ಅವನ ಅಜ್ಜಿ ಏನು ಗುರು ಅದು, ಇಬ್ಬರು ಒಂದೇ ಥರ. ಇದು ಫಾರ್ ದ ಫಸ್ಟ್ ಟೈಮ್ ಅಲ್ಲ ಗುರು, ರಜತ್ ಪತಿದಾರು ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಒಂದೇ ಥರ ಔಟ್ ಆಗಿರೋದು. ಸುಮಾರು ಸಲ ಈ ಟೂರ್ನಮೆಂಟಲ್ಲಿ ಒಂದೇ ಥರನೇ ಔಟ್ ಆಗಿದ್ದಾರೆ. ಇವತ್ತು ಫ್ಲಾಪ್ ಆಗಿದ್ದವ್ರು ಇಬ್ರು ಸಹ. ಬಟ್ ಮ್ಯಾಕ್ಸ್ವೆಲ್ಗೆ ಅದೇನೋ ಗೊತ್ತಿಲ್ಲ, ಗ್ರಹಗತಿ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಆಷಾಢ ಹೋಗಿ ಶ್ರಾವಣ ಬಂದು ಎಲ್ಲ ಕಳೆದಾದ್ಮೇಲೆ ಟಾಪಲ್ಲಿ ಬರ್ತಾರೆ ಅಂತ ಕಾಣಿಸುತ್ತೆ ಮ್ಯಾಕ್ಸ್ವೆಲ್ ಅವರು. ಅದೆಲ್ಲೋ ಜರ್ಸಿ ಹಾಕೊಂಡಾಗಲೇ ಬರ್ತಾರೆ ಅಂತ ಕಾಣಿಸುತ್ತೆ. ಆಷಾಢ ಶ್ರಾವಣ ಎಲ್ಲ ಬೇಡ, ಜೂನ್ ಬರಲಿ ಸಾಕು, ಬರ್ತಾರೆ ನೋಡಿ ಬಂತಾರೆ ಫಾರ್ಮಿಗೆ, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಲಿ. ಇವಾಗ ಫ್ಲಾಪ್ ಶೋ ತೋರಿಸ್ತಿರೋಂಥ ಮ್ಯಾಕ್ಸಿ. ಬಟ್ ಅದೇನೋ ಗೊತ್ತಿಲ್ಲ ಗುರು, ಇಬ್ಬರು ಒಂದೇ ರೀತಿಯಲ್ಲಿ ಔಟ್ ಆಯಿತು ಅಂತಂದರೆ ಅದೇನೋ ಗೊತ್ತಿಲ್ಲ, ಮಾತಾಡ್ಕೊಂಬತ್ತಾರೆ ಅಂತ ಕಾಣಿಸುತ್ತೆ. ಬಟ್ ರಜತ್ ಪತಿದಾರು ಅವರೇನು ಫಾರ್ ದ ಫಸ್ಟ್ ಟೈಮ್ ಈ ಥರ ಔಟ್ ಆಗ್ತಿರೋದಲ್ಲ. ಆ ರೀಜನಲ್ಲಿ ಒಂದು 2-3 ಸಲ ಆಲ್ರೆಡಿ ಔಟ್ ಆಗಿದ್ದಾರೆ ರಜತ್ ಪತಿದಾರು. ಅದೇ ಥರ ಶಾಟು, ಫ್ಲಿಕ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ಒಂಥರ ಶಾರ್ಟ್ ಏನೋ ಚೆನ್ನಾಗಿತ್ತು, ಟೈಮಿಂಗ್ ಏನೋ ಸಾಕಾಗಿತ್ತು ಇಬ್ಬರದೂ ಕೂಡ. ಬಟ್ ಸ್ಟ್ರೈಟ್ ಫೀಲ್ಡರಲ್ಲಿ ಇದ್ರು, ಅಲ್ಲಿಗೆ ಕೈ ಕಚ್ಕೊಂಡಂಗೆ ಹೊಡೆದ್ರು ಗುರು. ಸೊ ಅವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಕೆಮರಾನ್ ಗ್ರೀನ್ ಕೂಡ ಬಂದ್ಬಿಟ್ಟಲ್ಲಿ ನಾನು ಔಟ್ ಆಗ್ತೀನಿ ಕಣ್ರೋ ಅಂತ ಔಟ್ ಆಗಿತ್ತು. ಮತ್ತು ವಿರಾಟ್ ಕೊಹ್ಲಿಗಂತೂ ಸೈಕ್ ಆಗೋಯ್ತು ಅಲ್ಲಿ. ವಿರಾಟ್ ಕೊಹ್ಲಿ ಏನರೋ ಮಾಡ್ತಿದ್ರ ನೀವು ಅಂತ ಕೇಳ್ತಿದ್ರು. ಆಮೇಲೆ ಈ ಕಡೆಯಿಂದ ವಿರಾಟ್ ಕೊಹ್ಲಿನೂ ಕೂಡ ಎಡ್ಜ್ ಹಾಕೊಂಡು ಔಟ್ ಆಗೋಗ್ಬಿಡದ ನೂರ್ ಅಹ್ಮದ್ಗೆ. ನೂರ್ ಅಹ್ಮದ್ 2 ವಿಕೆಟ್ ಎದ್ದಿದ್ರು. ಆಮೇಲೆ ನಾಯಿ ಓಡಿಸ್ಕೊಂಡಿದ್ರು ಆ್ಯಕ್ಚುಲಿ ಜಾಶ್ ಲಿಟಿಲು ಪವರ್ ಪ್ಲೇ ತತ್ಕಿಸ್ಕೊಂಡ್ರು ಸರಿಯಾಗಿ. ಅವ್ರಿಗೆ 4 ವಿಕೆಟ್ ಕೊಟ್ಬಿಟ್ಟಲ್ಲ ಅಂತ ನಮಗೆ ಅಜೀಬ್ ಆಗ್ತಾ ಇದೆ ಒಂಥರ ಅಲ್ಲಿ. ಹೌದು, ಇವತ್ತು ಗೆದ್ದಿರ್ಬೋದು ನಾವು. ಬಟ್ ಏನಕ್ಕೆ ಈ ಥರ ಈ ರೇಂಜಿಗೆ ಅಜೀಬಾಗೆ ವಿಕೆಟ್ಸ್ನ ಕಳ್ಕೊಂಡ್ವಿ ಅಂತ ಗೊತ್ತಾಗ್ತಿಲ್ಲ ನಾವು. 5-6 ವಿಕೆಟು, 92 ಫಾರ್ ನೋ ಲಾಸ್ ಇದ್ದಿದ್ದು RCB 6 ವಿಕೆಟ್ನ ಟಕ ನಂಗೆ ಕಳ್ಕೊಂಡ್ಬಿಟ್ವಿ. 170 ಫಾರ್ 6, 117 ಫಾರ್ 6 ವಿತಿನ್ ಅ ಸ್ಪ್ಯಾನ್ ಆಫ್ ಫ್ಯೂ ಮಿನಿಟ್ಸು ಗುರು. 5 ನಿಮಿಷನೋ 10 ನಿಮಿಷನೋ ಅರೌಂಡ್ ಆ ಸ್ಪ್ಯಾನಲ್ಲೇ ಟಕ ನಂಗೆ ವಿಕೆಟ್ಸ್ನ ಕಳ್ಕೊಬಿಟ್ವಿ ನಾವು.
ಸೊ ಅಲ್ಟಿಮೇಟ್ಲಿ ಗೆದ್ವಿ. ಡಿ ಕೆ ಮತ್ತು ಸ್ವಪ್ನಲ್ ಸಿಂಗ್ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಬಟ್ ಲಾಸ್ಟ್ ಮೂಮೆಂಟಿಗೆ ಬರ್ತಾ ಅವ್ರಿಗೂ ಕೂಡ ಬಾಯಿಗೆ ಬಂದಿದೆ ಅಂದರು ಆಲ್ ಔಟ್ ಗಿಲ್ ಔಟ್ ಎಲ್ಲರಿಗೂ ಕೂಡ ಬಾಯಿಗೆ ಬಂದಿದೆ. ಏನು ಗುರು ಹಿಂಗೆ ವಿಕೆಟ್ಸ್ ಬೀಳ್ತಾವೆ ಅಂತ, ಬೇಕಾಗಿರೋ 30-35 40 ರನ್ ಬೇಕು. ಬಟ್ ವಿಕೆಟ್ಸ್ಗಳೇನು ಹಿಂಗೆ ಬೀಳ್ತಾ ಇದ್ದಾವೆ, ಆಲ್ ಔಟ್ ಗಿಲ್ ಔಟ್ ಆಗೋಗ್ಬಿಡ್ತಾರೆ ನಮ್ಮ RCB. ಮಿಕ್ಕಿರೋದು 4 ವಿಕೆಟು ಅನ್ನೋ ಥರ. ಅಲ್ಲಿ ಸ್ವಲ್ಪ ಸಿಂಗಲ್ಸ್ ಆಡಿದ್ರು, 1-2 ಬೌಂಡ್ರಿ ಹೊಡೆದ್ರು, ಅಲ್ಲಿಗೆ ನ್ಯೂಟ್ರಲೈಸ್ ಆಯಿತು, ಆರಾಮಾಗಿ ಗೆದ್ರು. ಬಟ್ ಆದರೂ GT ಅವರು ಅಜೀವಾಗಿ ಆಡಿದ್ರು ಗುರು. ಬ್ಯಾಟಿಂಗಲ್ಲಿ ಏನಾದರೂ ಚೆನ್ನಾಗಿ ಆಡಿತ್ತು ಅಂದರೆ ಸ್ವಲ್ಪ ಟಫ್ ಫೈಟ್ ಕೊಡ್ಬೋದಾಯಿತು. ಒಂದು 180 175 ಈ ಥರ ಏನೋ ಹೊಡೆದಿತ್ತು ಅಂತಂದರೆ ಚೆನ್ನಾಗಿರೋದು, ಒಂದು ಕಾಂಪಿಟೇಷನ್ ಇರೋದು. ತೀರಾ ಒನ್ ಸೈಡ್. ಯಾಕಂದರೆ ಪವರ್ ಪ್ಲೇನೇ ಎರಡೂ ಕಡೆಯೂ ಕೂಡ RCB ಡಾಮಿನೇಷನ್ ಮಾಡ್ಬಿಡ್ತು. 23 ರನ್ ಎಲ್ಲಿ, 92 ರನ್ ಎಲ್ಲಿ, ಕಂಪ್ಲೀಟ್ಲಿ ಡಾಮಿನೇಷನ್ ಪವರ್ ಪ್ಲೇಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು, ನಿಮಗೂ ಬಾಯಿಗೆ ಬಂದಿತ್ತು RCB ಯಾವಾಗ 6 ವಿಕೆಟ್ನ ಟಕ ನಂಗೆ ಕಳ್ಕೊಂಬಿಟ್ರು ಅವಾಗ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.